ನಮಗೆ ತಂದೆ ಮತ್ತು ತಾಯಿ ಇದ್ದರೆ ನಾವು ಸ್ವಾಭಾವಿಕವಾಗಿ ಸಹೋದರ ಸಹೋದರಿಯರಾಗಬೇಕಲ್ಲವೇ? ಆತ್ಮಿಕ ಲೋಕದಲ್ಲಿ ನಾವು ಒಬ್ಬರಿಗೊಬ್ಬರು ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ದೇವರ ವಾಕ್ಯವನ್ನು ನೋಡುವ ಅಗತ್ಯವಿದೆ. 2 ಕೊರಿಂಥದವರಿಗೆ ಅಧ್ಯಾಯ 6 ವಚನ 17 ಓದೋಣ. ಆದ್ದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೆರಿಸಿಕೊಂಡು ಏನಾಗಿರುವೆನು? ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಇಲ್ಲಿ ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಬರೆಯಲಾಗಿದೆ. ಇಂಗ್ಲಿಷ್ ಸತ್ಯವೇದದಲ್ಲಿ ನಾವು ದೇವರ ಮಗ ಮತ್ತು ಮಗಳು ಆಗಿರುವಿರಿ ಅಂದರೆ ಆತನ ಮಕ್ಕಳಾಗುತ್ತೇವೆಂದು ಸ್ಪಷ್ಟವಾಗಿ ದಾಖಲಿಸುತ್ತದೆ. ತಂದೆ ಇಡೀ ಕುಟುಂಬದ ಪ್ರತಿನಿಧಿಯಾಗಿದ್ದಾರೆ. ಈ ಕಾರಣದಿಂದಲೇ ತಂದೆ ಅಸ್ತಿತ್ವದಲ್ಲಿದ್ದರೆ ತಾಯಿ ಅಸ್ತಿತ್ವದಲ್ಲಿರಲೇಬೇಕು, ಅಲ್ಲವೇ? ಸತ್ಯವೇದದಲ್ಲಿ ಎಲೋಹಿಂ ಎಂಬ ಪದವು ಸುಮಾರು 2500 ಬಾರಿ ಕಾಣಿಸಿಕೊಳ್ಳುತ್ತದೆ. ಈ ಪದವು ಒಬ್ಬರೇ ದೇವರನ್ನು ಸೂಚಿಸದೆ ದೇವರ ಬಹುವಚನ ರೂಪವನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ದೇವರು ನಮ್ಮ ತಂದೆ ಮತ್ತು ತಾಯಿಯಾಗಿದ್ದಾರೆ ಮತ್ತು ನಾವು ತಂದೆ ದೇವರು ಮತ್ತು ತಾಯಿ ದೇವರ ಕುಮಾರರು ಮತ್ತು ಕುಮಾರಿಯರಾಗಿದ್ದೇವೆ. ಈ ಕಾರಣದಿಂದಲೇ ನಾವು ನಮ್ಮನ್ನು ಪರಲೋಕ ಕುಟುಂಬ ಎಂದು ಕರೆಯುತ್ತೇವೆ. ಹಾಗಾದರೆ ಕುಟುಂಬವನ್ನು ಯಾವುದು ಸಂಪರ್ಕಿಸುತ್ತದೆ? ಅವರು ರಕ್ತದಿಂದ ಸಂಪರ್ಕ ಹೊಂದಿದ್ದಾರೆ. ಈ ಕಾರಣದಿಂದಲೇ ದೇವರು, ನೀವು ನನ್ನ ಮಾಂಸ ಮತ್ತು ರಕ್ತಕ್ಕೆ ಬಾಧ್ಯರಾಗಿರುವುದರಿಂದ ನನ್ನ ಕುಮಾರರು ಮತ್ತು ಕುಮಾರಿಯರಾಗಿದ್ದೀರಿ ಎಂದು ವಿವರಿಸಿದರು. ಯೋಹಾನನು ಅಧ್ಯಾಯ 6 ವಚನಗಳು 53ರಿಂದ 54ರಲ್ಲಿ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿದರೆ ನಿಮಗೆ ನಿತ್ಯಜೀವ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಲೂಕನು ಅಧ್ಯಾಯ 22 ಮತ್ತು ಮತ್ತಾಯನು ಅಧ್ಯಾಯ 26ರಲ್ಲಿ ಆತನ ಮಾಂಸ ಮತ್ತು ರಕ್ತದ ಬಗ್ಗೆ ನಮಗೆ ಯಾವ ಸತ್ಯವನ್ನು ತಿಳಿಸಲಾಗಿದೆ. ಪಸ್ಕ ಹಬ್ಬವನ್ನು ಸತ್ಯವೆಂದು ನಮಗೆ ಬಹಿರಂಗಪಡಿಸಿ ದೇವರು, ಇದು ನನ್ನ ಮಾಂಸ, ಇದು ನನ್ನ ರಕ್ತ ಎಂದು ಹೇಳಿ ಅದನ್ನು ಹೊಸ ಒಡಂಬಡಿಕೆಯೆಂದು ದೃಢಪಡಿಸಿದರು. ನಾವು ಹೊಸ ಒಡಂಬಡಿಕೆಯ ಮಾರ್ಗವನ್ನು ನಿಷ್ಠೆಯಿಂದ ಕೈಗೊಳ್ಳಬೇಕು ಮತ್ತು ದೇವರ ಮಾತುಗಳು ಮತ್ತು ಬೋಧನೆಗಳಿಗೆ ವಿಧೇಯರಾಗಬೇಕು. ಹಾಗಾಗಿ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಮಾರ್ಗವನ್ನು ಮಾಡಿಕೊಳ್ಳಬಹುದು. ನಾವು ತಾಯಿಯಿಂದ ಚೀಯೋನಿನಲ್ಲಿ ಸಂತೋಷವಾಗಿ ನೆಲೆಸಿದ್ದೇವೆ. ಯೇಸುವನ್ನು ನಜರೇತಿನ ಪಾಷಂಡ ಮತಯಿ ಎಂದು ಕರೆಯಲಾಗಿದ್ದರು. ಅವರು ಮನುಕುಲದ ಆತ್ಮರಕ್ಷಣೆಗಾಗಿ ಎಲ್ಲವನ್ನೂ ನೀಡಿದರು. ಜನರು ಅವರನ್ನು ಮತಭೇದ ಎಂದು ಕರೆದರೆ ಹೊರತು ದೇವರಲ್ಲ. ಪರಲೋಕದಲ್ಲಿರುವ ದೇವದೂತರು ಯಾರನ್ನು ಮತಭೇದದವರೆಂದು ಕರೆಯುವರು, ಜನರನ್ನು ಅಥವಾ ಯೇಸು? ಚರ್ಚ್ ಆಫ್ ಗಾಡ್ ಸತ್ಯವೇದದ ಬೋಧನೆಗಳನ್ನು ಅನುಸರಿಸಿ ತಂದೆ ದೇವರು ಮತ್ತು ತಾಯಿ ದೇವರನ್ನು ಸ್ವೀಕರಿಸಿದ ಸಭೆಯಾಗಿದೆ. ನಮ್ಮನ್ನು ರಕ್ಷಿಸಲು ಮತ್ತು ಜೀವ ನೀಡಲು ಪರಲೋಕ ತಾಯಿ ನಮ್ಮೊಂದಿಗಿದ್ದಾರೆಂಬ ಸತ್ಯವನ್ನು ಚೀಯೋನಿನ ಎಲ್ಲಾ ಸದಸ್ಯರು ಇಡೀ ಲೋಕಕ್ಕೆ ಬೋಧಿಸುವರೆಂದು ನಾನು ನಿರೀಕ್ಷಿಸುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.